सर्वभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम् तान् नित्यं प्रणतोऽस्म्यहम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचार्यं समाश्रये शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। श्रीमच्छंकर भगवत पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। ओम शांति शांति शांति। नमो नमः सद्गुरु पादुकाभ्यां। सद्गुरु भक्तರು ಆತ್ಮೀಯ ತತ್ವ ಜಿಜ್ಞಾಸು ಸಾಧಕರು ಅಧ್ಯಾಸ ಭಾಷ್ಯ ಪ್ರಿಯರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಅಂದರೆ ಬಹುಳ ಪಕ್ಷ ನವಮಿ ತಿಥಿ ವಾರ ಗುರುವಾರ 2025ನೇ ಇಸವಿ ಜನವರಿ ಮಾಹೆಯಲ್ಲಿ 23ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಸರ್ವಾತ್ಮ ಸರ್ವದಿವ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮಂ ಯದ್ವಾದಿವೈವಚ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನಕೇಶಾಂ ಮುದೇ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದ್ಗಾಭ್ಯಾಂ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಾಮ
ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ಕಾಮ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಅತ್ಯಂತ ಸುಂದರವಾದ ತತ್ವ ಜಿಜ್ಞಾಸು ಜನಗಳಿಗೆ ಅಮೃತಾಯಮಾನವಾಗಿರುವ ವ್ಯಾಖ್ಯಾನ ಸುಗಮ ವ್ಯಾಖ್ಯಾ. ಅದನ್ನು ನೋಡೋಣ. 9ನೇ ಪುಟ. ವಿರುದ್ಧ ಸ್ವಭಾವತ್ವೇ ನಿದರ್ಶನಂ. ಆತ್ಮಾನಾತ್ಮಗಳ ಸ್ವರೂಪವು ಧರ್ಮವೂ ಕೂಡ ವಿರುದ್ಧವಾಗಿದೆ ಎನ್ನುವುದಕ್ಕೆ ನಿದರ್ಶನಂ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ತಮಃ ಪ್ರಕಾಶವತು ಇತಿ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯನೋ ತಮಃ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ. ಅಧ್ಯಾಸ ಭಾಷ್ಯ ಅದು ವಿವರಿಸ್ತಾ ಇದ್ದಾರೆ. ತಮಸ್ಸು ಮತ್ತು ಪ್ರಕಾಶಗಳಂತೆ, ಕತ್ತಲೆ ಬೆಳಕಿನಂತೆ ಆತ್ಮ ಅನಾತ್ಮರಿಗೆ ವಿರುದ್ಧ ಸ್ವಭಾವ. ಇದು ಪೂರ್ವ ಪಕ್ಷ. ತಮಶ್ಚ ಪ್ರಕಾಶಶ್ಚ ತಮಃ ಪ್ರಕಾಶವು ದ್ವಂದ್ವ ಸಮಾಸ. ತಮಸ್ಸು ಮತ್ತು ಪ್ರಕಾಶ ಎರಡನ್ನು ಕೂಡಿಸಿದಾಗ ತಮಃ ಪ್ರಕಾಶವು ಅಂತಾಗುತ್ತೆ. ಕತ್ತಲೆ ಬೆಳಗುಗಳು. ತಾವಿವ ಪ್ರಕಾಶ ಶಬ್ದ ಪುಲ್ಲಿಂಗವಾದ್ದರಿಂದ ಸಹ ತೌತೆ ಪುಲ್ಲಿಂಗ. ತೌವಿವ ಆ ಎರಡರಂತೆ ಇದ್ದಾರೆ. ತಮಸ್ಸಂದ್ರೇನು, ಪ್ರಕಾಶ ಅಂದ್ರೇನು ನೋಡಿ. ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ವಿವರಿಸ್ತಾ ಇದ್ದಾರೆ. ತಮಸೋ ಹಿ ಚಕ್ಷುರ್ವೃತ್ತೇ ನಿರೋಧಕತ್ವಂ ಸ್ವಭಾವಃ. ತಮಸ ಸ್ವಭಾವಃ ಕಃ. ತಮಸ್ಸು ಮತ್ತು ಪ್ರಕಾಶದಂತೆ ಆತ್ಮ ಮತ್ತು ಅನಾತ್ಮಗಳು ವಿರುದ್ಧ ಸ್ವಭಾವವುಳ್ಳವರಾಗಿದ್ದಾರೆ. ತಮಸಃ ಸ್ವಭಾವಕ್ಕಃ. ಕತ್ತಲೆಯ ಸ್ವಭಾವ ಎಂಥದ್ದು? ಚಕ್ಷುರ್ವೃತ್ತೇ ಕಣ್ಣಿನ ವ್ಯಾಪಾರಕ್ಕೆ ನಿರೋಧಕತ್ವ ಅಡ್ಡಿ ಮಾಡುವಂತಹದ್ದು. ಈ ತಮಸ್ಸು ಎಲ್ಲಾ ಕಡೆಗಳಲ್ಲೂ ಇದೆ. ಅಮೆರಿಕಾದಲ್ಲೂ ಇದೆ, ಲಂಡನ್ನಲ್ಲೂ ಇದೆ, ಬಾಂಬೆನಲ್ಲೂ ಇದೆ, ಡೆಲ್ಲಿಯಲ್ಲೂ ಇದೆ, ಕಿಕ್ಕೇರಿ ಹಳ್ಳಿಯಲ್ಲೂ ಇದೆ. ಕತ್ಲೆ ಏನ್ ಮಾಡುತ್ತೆ? ಚಕ್ಷುರ್ವೃತ್ತೇ. ನಾನು ಬ್ರಹ್ಮಸೂತ್ರ ಭಾಷ್ಯ ಓದ್ತಾ ಇದ್ದೇನೆ, ಕತ್ಲೆ ಆಗೋಯ್ತು, ಬೆಳಕು ಹೊಟ್ಟೋಯ್ತು, ಕರೆಂಟ್ ಹೋಯ್ತು, ಅಥವಾ ಎಣ್ಣೆ ದೀಪ ಆರೋಯ್ತು, ಕತ್ಲೆ ಬಂತು. ಆ ಮುಂದಕ್ಕೆ ಹೋಗೋದೇ ಇಲ್ಲ ಕಣ್ಣು. ನೋಡಿ, ಕಣ್ಣು ಎಷ್ಟು ಮುಖ್ಯವಾದದ್ದೋ ಅಷ್ಟೇ ಮುಖ್ಯವಾದದ್ದು ಬೆಳಕು. ಚಕ್ಷುರ್ವೃತ್ತೇ ಚಕ್ಷುಷಃ ವೃತ್ತಿ ವ್ಯಾಪಾರ ಚಕ್ಷುರ್ವೃತ್ತಿ ಚಕ್ಷುರ್ವ್ಯಾಪಾರಸ್ಯ ನಿರೋಧಕತ್ವಂ. ಕತ್ತಲೆ ಎನ್ನುವಂತಹದ್ದು ಕಣ್ಣಿನ ವ್ಯಾಪಾರ ಗಡ್ಡಿ ಮಾಡುದು. ಅಡಿಗೆ ಬಂದಿರ್ತೇವೆ, ಕೆಲಸ ಮಾಡ್ತಾ ಇದ್ವು, ದೀಪ ಹೊಟ್ಟೋಯ್ತು. ಸಾಸಿವೆ ಯಾವುದು, ಎಳ್ಳಿ ಯಾವುದು, ನವಣೆ ಯಾವುದು ಗೊತ್ತಾಗಲಿಲ್ಲ. ಕಣ್ಣು ಅದ್ಭುತ. ಕಣ್ಣಿನ ಕೆಲಸಕ್ಕೆ ಅಡ್ಡಿ ಮಾಡುವಂತಹದ್ದು ತಮಸ್ಸಿನ ಸ್ವಭಾವ. ಪ್ರಕಾಶಸ್ಯ ಚ. ಪ್ರಕಾಶದ ಸ್ವಭಾವವೇನು? ತದನುಗ್ರಾಹಕತ್ವಂ ಚಕ್ಷುರ್ವೃತ್ತಿ ಅನುಗ್ರಾಹಕತ್ವಂ. ಕಣ್ಣು ಚೆನ್ನಾಗಿದೆ, ಆಪರೇಷನ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಪದಾರ್ಥ ಕಾಣಿಸ್ತಾ ಇಲ್ಲ. ಯಾಕೆ? ಕತ್ತಲೆ. ಪ್ರಕಾಶ ಅಂದ್ರೇನು? ಆ ಕಣ್ಣಿನ ವ್ಯಾಪಾರಕ್ಕೆ ಅನುಗ್ರಾಹಕತ್ವಂ. ಅನುಗೃಹಾತಿ ಅನುಗ್ರಾಹಕ. ಪ್ರಕಾಶ ಚಕ್ಷುರ್ವೃತ್ತೇ ಅನುಗ್ರಾಹಕ. ಬೆಳಕು ಎನ್ನುವಂತಹದ್ದು ಕಣ್ಣಿನ ವ್ಯಾಪಾರಕ್ಕೆ ಅನುಗ್ರಹವನ್ನ ಮಾಡುವಂತಹದ್ದು. ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. 100 ಜನ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಪೇಪರ್ ತಗೊಂಡಿದ್ದಾರೆ, ಉತ್ತರ ಬರೀತಾ ಇದ್ದಾರೆ. ಎಲ್ಲ ವಿಷಯ ಹೊಳಿತಾ ಇದೆ ಮನಸ್ಸಿನಲ್ಲಿ.
ಕೈ ಪೆನ್ ಹೋಗ್ತಾ ಇದೆ, ಕತ್ಲೆ ಹೋಯ್ತು, ದೀಪ ಆರು ಹೋಯ್ತು, ಏನು ಕಾಣಿಸ್ತಾ ಇಲ್ಲ. ಮೊದಲನೇ ಪಂಕ್ತಿ ಯಾವುದು, ಎರಡನೇ ಪಂಕ್ತಿ ಯಾವುದು, ಏನ್ ಬರೆದಿದ್ದೇನೆ, ಏನ್ ಬರೀಬೇಕು, ಏನು ಕಾಣಿಸ್ತ. 1 ಗಂಟೆ ದೀಪ ಇಲ್ಲ, ಕತ್ತಲೆ ಕೋಣೆ. ಆ ಕತ್ತಲೆ ಕೋಣೆಯಲ್ಲಿ ವಿದ್ಯಾರ್ಥಿಗಳು ಏನ್ ಬರೀತಾರೆ, ಏನ್ ಬೇಕೋ ಬರೀ. ಸಿಗ್ನೇಚರ್ ಹಾಕೋಕ್ಕಾಗುವುದಿಲ್ಲ ಕತ್ತಲೆಯಲ್ಲಿ. ಬೆಳಕು ಬಂತ, ಕತ್ತಲೆಗೆ ಅನುಗ್ರಾಹಕ ಪ್ರಕಾಶ. ಸರಿ, ತತ್ ಅಯಮರ್ಥ. ಇಲ್ಲಿ ಭಾಷ್ಯಕಾರ ಶಂಕರರು ತಮಃ ಪ್ರಕಾಶವತು ವಿರುದ್ಧ ಸ್ವಭಾವಯೋ ವಿಷಯ ವಿಷಯಿನೋ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಆತ್ಮಾನಾತ್ಮನೋ ಅಂತ ಹೇಳಿದ್ದಾರಲ್ಲ, ಈ ವಾಕ್ಯಕ್ಕೆ ಅಯಮರ್ಥ ಇಷ್ಟು ತಾತ್ಪರ್ಯ. ಇದು ಸ್ವಾರಸ್ಯ. ಯಾವುದು? ಯಥಾ ಚಕ್ಷುರ್ವೃತ್ತಿ ನಿರೋಧನ ಸ್ವಭಾವಸ್ಯ ತಮಸಃ ತದನುಗ್ರಾಹಕ ಪ್ರಕಾಶ ಸ್ವಭಾವತ್ವಂ ವಾ ತದ್ವೈಪರೀತ್ಯೇನ ಪ್ರಕಾಶಸ್ಯ ತಮಸ್ವಭಾವತ್ವಂ ವಾ ನ ಶಕ್ಯ ಶಂಕಂ. ಏವಮೇವ ಆತ್ಮಾನಾತ್ಮನೋರಪಿ ಅನ್ಯೋನ್ಯ ಸ್ವಭಾವತ್ವಂ ನ ಶಕ್ಯ ಶಂಕಂ. ಬ್ಯೂಟಿಫುಲ್ ಆಗಿದೆ. ವಾಕ್ಯ ಓದ್ತಾ ಇದ್ರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ದರ್ಶನವಾಗ್ತಾ ಇದೆ. ಗುರುಗಳೇ, ತಾವು ಮಹಾತ್ಮರು, ತಾವು ಜ್ಞಾನಿ ಪುಂಗವರು, ಬ್ರಹ್ಮವೇತ್ತರು, ತಾವು ಪಂಡಿತೋತ್ತಮರು, ತಾವು ಶಂಕರರ ಹೃದಯವನ್ನ ಅರ್ಥ ಮಾಡಿಕೊಂಡು ನಮ್ಮಂಥ ತತ್ವ ಜಿಜ್ಞಾಸು ಜನಗಳಿಗೆ ಅಧ್ಯಾಸ ಭಾಷ್ಯದ ಸ್ವಾರಸ್ಯವನ್ನ ತಿಳಿಸುತ್ತಿರುವಂತ ಅಪರ ಶಂಕರರು ಅಂತ ಹೇಳಿದ್ರೆ ಆಯ್ತಪ್ಪ, ಸಂತೋಷ, ಮುಂದುವರಿ ಅಂತ ಇದ್ದಾರೆ. ಇಲ್ಲಿ ತಮಃ ಪ್ರಕಾಶಗಳಂತೆ ಆತ್ಮಾನಾತ್ಮರುಗಳಿಗೆ ಪರಸ್ಪರ ವಿರುದ್ಧ ಸ್ವಭಾವ ಅನ್ನು ಇಷ್ಟರ್ಥ. ಹೇಗೆ ಕಣ್ಣಿನ ವ್ಯಾಪಾರಕ್ಕೆ ಅಡ್ಡಿ ಮಾಡುವಂತ ಸ್ವಭಾವವುಳ್ಳ ಕತ್ತಲೆ ಕಣ್ಣಿನ ವ್ಯಾಪಾರಕ್ಕೆ ಅನುಗ್ರಹ ಮಾಡುವಂತ ಪ್ರಕಾಶದ ಸ್ವಭಾವತ್ವವನ್ನ ಹೊಂದಲಾರದೋ, ಎಂದೆಂದಿಗೂ ಕೂಡ ಎಲ್ಲಿಯೂ ಕೂಡ ಕತ್ತಲೆಗೆ ಕಣ್ಣಿಗೆ ಅನುಗ್ರಹ ಮಾಡುವಂತ ಸಾಮರ್ಥ್ಯವಿಲ್ಲ. ಎಲ್ಲಿ ಬೇಕಾದ್ರೆ ಬೆಂಗಳೂರು ಇರ್ಬಹುದು, ಹಾಸನ ಇರಬಹುದು, ಅಥವಾ ಗುಲ್ಬರ್ಗ, ರಾಯಚೂರ್, ಬಿಜಾಪುರ. ಕತ್ತಲೆಯಿಂದೇನು? ಕಣ್ಣಿನ ವ್ಯಾಪಾರ ಗಡ್ಡಿ ಮಾಡುವಂತಹದ್ದು. ಅಂಥ ಕತ್ತಲೆಗೆ ಎಲ್ಲಿಯಾದರೂ ಯಾವತ್ತಾದರೂ ಚಕ್ಷುರ್ವೃತ್ತೆಯ ಅನುಗ್ರಾಹಕತ್ವ ಉಂಟಾ? ಇಲ್ಲ. ಅದೇ ರೀತಿಯಲ್ಲಿ ತದ್ವೈಪರೀತ್ಯೇನ, ಇದಕ್ಕೆ ವಿರುದ್ಧವಾಗಿ ಪ್ರಕಾಶಕ್ಕೆ ತಮಸ್ವಭಾವತ್ವಂ, ಬೆಳಕು ಬಂತು, ಸೂರ್ಯನ ಬೆಳಕು ಜೋರಾಗಿದೆ. ಈ ಬೆಳಕು ಕಣ್ಣಿನ ವ್ಯಾಪಾರಕ್ಕೆ ಅಡ್ಡಿ ಮಾಡುವಂತ ಸ್ವಭಾವವು ಯಾರಿಗಾದ್ರೂ ಕಂಡಿದ್ಯಾ? ನ ಶಕ್ಯ ಶಂಕಂ, ಊಹೆ ಮಾಡುವುದಕ್ಕೂ ಸಾಧ್ಯ. ಬೆಳಕು ಬೆಳಕೆ, ಕತ್ತಲೆ ಕತ್ತಲೆ. ಬೆಳಕಿಗೆ ಕತ್ತಲೆಯ ಸ್ವಭಾವವಾಗಲಿ, ಕತ್ತಲೆಗೆ ಬೆಳಕಿನ ಸ್ವಭಾವವಾಗಲಿ ಎಂದೆಂದಿಗೂ ಬರುವಂತಿಲ್ಲ. ಕತ್ತಲೆಗೆ ಸ್ವಭಾವ ಚಕ್ಷುರ್ವೃತ್ತಿ ನಿರೋಧಕತ್ವಂ, ಬೆಳಕಿಗೆ ಸ್ವಭಾವ ಚಕ್ಷುರ್ ವ್ಯಾಪಾರ ಪ್ರಕಾಶಕತ್ವ ಅನ್ನುವುದು ಉಂಟೋ? ಏವಮೇವ, ಇದೇ ರೀತಿಯಲ್ಲಿ ಆತ್ಮಾನಾತ್ಮನೋರಪಿ ಅನ್ಯೋನ್ಯ ಸ್ವಭಾವತ್ವಂ ನ ಶಕ್ಯ ಶಂಕಂ. ಆತ್ಮನು ಅನಾತ್ಮವಾಗುವುದಾಗಲಿ, ಅನಾತ್ಮವು ಆತ್ಮರಾಗುವುದಾಗಲಿ ಎಂದೆಂದಿಗೂ ಸಾಧ್ಯವಿಲ್ಲ. ಪೂರ್ವಪಕ್ಷ. ಆತ್ಮಾನಾತ್ಮರುಗಳಿಗೆ ಪರಸ್ಪರ ಅಧ್ಯಾಸ ಎನ್ನುವಂತಹದ್ದು ಕನಸಿನಲ್ಲೂ ಸಾಧ್ಯವಿಲ್ಲ. ನೀವು ಹೇಳ್ತಾ ಇದ್ದೀರಾ ಆತ್ಮಾನಾತ್ಮನ ಪರಸ್ಪರಾಧ್ಯಾಸದಿಂದ ಎಲ್ಲಾ ವ್ಯವಹಾರಗಳು ನಡೆಯುತ್ತಿವೆ ಅಂತ. ನೀವು ಸ್ಟೇಟ್ಮೆಂಟೇ ತಪ್ಪು. Your statement is quite wrong. It is not correct.
ಅಂತ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಅದನ್ನ ವಿವರಿಸ್ತಾ ಇದ್ದಾರೆ ಗುರುಗಳು. ಇದು ತುಂಬಾ ವಿಸ್ತಾರವಾಗಿ ಬರೀತಾರೆ. ನಾನು ನಿಧಾನವಾಗಿ ಹೇಳ್ಬೋದು, ತುಂಬಾ ನಿಧಾನ ಮಾಡ್ಬಿಟ್ರೆ 10 ವರ್ಷವಾಗತ್ತೆ, ಬೇಡ, ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೋತಾ ಇದ್ದೀನಿ. ವಿರುದ್ಧ ಸ್ವಭಾವತ್ವಾತ್ ಯಥಾ ತಮಃ ಪ್ರಕಾಶಯೋಃ ವಿರುದ್ಧ ಸ್ವಭಾವತ್ವಂ ಏವಮೇವ ಆತ್ಮಾನಾತ್ಮನೋಶ್ಚ ವಿರುದ್ಧ ಸ್ವಭಾವತ್ವಂ. ವಿರುದ್ಧ ಸ್ವಭಾವವಿರುವುದರಿಂದ ತದೇವಂ ಅಂತೂ ಹೀಗೆ ಒಟ್ಟಿನಲ್ಲಿ ಇತರೇತರ ಭಾವ ಅನುಪಪತ್ತಿ. ಇತರ ಭಾವ ಅನುಪಪತ್ತಿ. ಅದ ಅರ್ಥ ನೋಡಿ. ಇತರಸ್ಯ ವಿಷಯಸ್ಯ ಇತರ ಭಾವಾನುಪಪತ್ತಿ ವಿಷಯತ್ವಾನುಪಪತ್ತಿ. ಒಂದಕ್ಕೆ ಮತ್ತೊಂದರ ಸ್ವಭಾವ ಬರುವಂತಿಲ್ಲ. ಅಂದರೆ ವಿಷಯವಾಗಿರುವ ಅನಾತ್ಮ ವಸ್ತುವಿಗೆ ವಿಷಯಿಯಾಗಿರುವ ಆತ್ಮನ ಸ್ವರೂಪ ಸಾಧ್ಯ. ಒಂದು ವಿಷಯ, ಮತ್ತೊಂದು ವಿಷಯಿ. ಒಂದು ಅಚೇತನ, ಮತ್ತೊಂದು ಚೇತನ. ಒಂದು ಬೆಳಕು, ಮತ್ತೊಂದು ಕತ್ತಲೆ. ಮತ್ತು ಇತರಸ್ಯ ಚ ಎರಡು ಅರ್ಥ ಮಾಡಿ. ಇತರೇತರ ಭಾವ, ಇತರ ಭಾವ, ಒಂದಕ್ಕೆ ಮತ್ತೊಂದರ ಸ್ವಭಾವ. ಒಂದಕ್ಕೆ ಬೆಳಕಿಗೆ ಮತ್ತೊಂದರ ಕತ್ತಲೆಯ ಸ್ವಭಾವ, ಅಥವಾ ಇತರಸ್ಯ ಪ್ರಕಾಶಕ್ಕೆ ಇತರ ಕತ್ತಲೆಯ ಸ್ವಭಾವ ಆಗುವಂತಿಲ್ಲ. ಇತರಸ್ಯ ವಿಷಯ ಇತರ ಭಾವ ಅನುಪಪತ್ತಿ. ಸುಲಭವಾಗಿದೆ, ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ನೋಡಿ. ಪಾಠ ಹೇಳುವಂತೆಯೇ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದು ಯಾರಿಗೆ ಅರ್ಥವಾಗುತ್ತೆ ಅಂದ್ರೆ, ಯಾರಿಗೆ ನಿಜವಾದ ಗುರುಭಕ್ತಿ ಇದೆಯೋ, ಯಾರಿಗೆ ತತ್ವವನ್ನು ತಿಳ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ ಇದೆಯೋ, ಯಾರಿಗೆ ಅಧ್ಯಾಸ ಭಾಷ್ಯದ ಮರ್ಮವನ್ನ ಅರ್ಥ ಮಾಡಿಕೊಂಡು ಇಂಥ ಅವಿದ್ಯೆಯನ್ನ ನಾನು ಕಳಚಿಕೊಳ್ಳಲೇಬೇಕು ಎನ್ನುವಂಥ ತೀವ್ರತೆ ಉಂಟೋ ಅಂತವರಿಗೆ ಸರಳವಾಗಿ ಅರ್ಥವಾಗುತ್ತೆ. ಹೆಚ್ಚು ಪಾಂಡಿತ್ಯ ಬೇಕಾಗಿಲ್ಲ. ಒಟ್ಟಿನಲ್ಲಿ ಆತ್ಮಾನಾತ್ಮರುಗಳಿಗೆ ಕತ್ತಲೆ ಬೆಳಕಿನಂತೆ ಪರಸ್ಪರ ವಿರುದ್ಧ ಸ್ವಭಾವವಿರುವುದರಿಂದ ಇತರ ಅನುಪಪತ್ತಿ. ಒಂದಕ್ಕೆ ಮತ್ತೊಂದರ ಸ್ವಭಾವವಾಗುವಂತಿಲ್ಲ. ಆದ್ದರಿಂದ ಆತ್ಮಾನಾತ್ಮರುಗಳಿಗೆ ಅಧ್ಯಾಸವೇ ಆಗಿಲ್ಲ, ಅಧ್ಯಾಸವಾಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಇಷ್ಟೂ ಕೂಡ ಶಂಕಾ ಗ್ರಂಥ. ತದೇವಂ ಅಂತೋ ಇಂತೋ ಹೀಗೆ ಏನ್ ತೀರ್ಮಾನವಾಯ್ತು? ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿ ಇತಿ ಸಿದ್ಧಂ. ಬಾ ನೋಡಿ ಸ್ವಾರಸ್ಯ. ವಿರುದ್ಧ ಸ್ವಭಾವವುಳ್ಳಂಥ ಆತ್ಮಾನಾತ್ಮರುಗಳಿಗೆ ಇತರೇತರ ಸ್ವಭಾವ ಹೊಂದುವುದಿಲ್ಲ ಅಂದ ಮೇಲೆ ಅವುಗಳ ಧರ್ಮವೂ ಇಲ್ಲ. ಯಾವಾಗ ವಿಷಯಿಗಳಿಗೆ ಧರ್ಮಿ ಸ್ವಭಾವವೇ ಇಲ್ಲವೋ ಧರ್ಮ ಸ್ವಭಾವ ಹೇಗೆ ಬರಬೇಕು? ಒಂದು ಉದಾಹರಣೆ ಕೊಡ್ತೇನೆ. ಒಂದು ಸಕ್ಕರೆ, ಇನ್ನೊಂದು ಹಾಗಲಕಾಯಿನ ಚೂರು. ಹಾಗಲಕಾಯನ್ನ ಹೆಚ್ಚಿಬಿಟ್ಟು ಚೂರು ಚೂರು ಮಾಡಿ ಇಟ್ಟಿದ್ದಾರೆ. ಹಾಗಲಕಾಯಿನ ಸ್ವಭಾವಕ್ಕೂ ಸಕ್ಕರೆಯ ಸ್ವಭಾವಕ್ಕೂ ಪರಸ್ಪರ ವಿರೋಧ. ಸಕ್ಕರೆ ಬೆಳಗಿದೆ, ಹಾಗಲಕಾಯಿ ಸ್ವಲ್ಪ ಹಸಿರು ಬಣ್ಣಕ್ಕಿದೆ. ಬಣ್ಣದಲ್ಲಿಯೂ ಬಹಳ ವ್ಯತ್ಯಾಸ. ಎಂದೆಂದಿಗೂ ಹಾಗಲಕಾಯಿ ಸಕ್ಕರೆಯಾಗಲಾರದು, ಸಕ್ಕರೆ ಹಾಗಲಕಾಯಿಯೂ ಆಗಲಾರದು. ಸರಿ, ಇನ್ನದರ ಧರ್ಮ, ಸಕ್ಕರೆಯ ಧರ್ಮ ಸಿಹಿಯಾಗಿರುವುದು, ಹಾಗಲಕಾಯಿನ ಧರ್ಮ ಕಹಿಯಾಗಿರುವುದು. ಸಕ್ಕರೆಗೆ ಎಂದೆಂದಿಗೂ ಕೂಡ
ಹಾಗಲಕಾಯಿಯಂತೆ ಕಹಿಯಾಗಿರುವುದಿಲ್ಲ. ಹಾಗಲಕಾಯಿಗೆ ಸಕ್ಕರೆಯಂತೆ ಸಿಹಿಯಾಗಿರುವ ಧರ್ಮವೂ ಇಲ್ಲ. ಒಂದು ಧರ್ಮೀಯ ಅಧ್ಯಾಸ, ಇನ್ನೊಂದು ಧರ್ಮಾಧ್ಯಾಸ. ಯಾವಾಗ ಧರ್ಮೀಯ ಅಧ್ಯಾಸವೇ ಆಗಿಲ್ಲವೋ ಆತ್ಮನೂ ಒಬ್ಬ ಧರ್ಮಿ. ಧರ್ಮಿ ಅಂದ್ರೇನು? ಧರ್ಮವನ್ನ ಉಳ್ಳವನು ಧರ್ಮಿ. ಅನಾತ್ಮವು ಮತ್ತೊಂದು ಧರ್ಮಿ. ಆತ್ಮನೆಂಬ ಧರ್ಮಿ ಅನಾತ್ಮವೆಂಬ ಧರ್ಮಿಯಾಗಬಹುದಾ? ಇಲ್ಲ. ಅನಾತ್ಮವೆಂಬ ಧರ್ಮಿ ಆತ್ಮನೆಂಬ ಧರ್ಮಿಯಾಗಬಹುದಾ? ಇಲ್ಲ. ಹೀಗೆ ಪರಸ್ಪರವಾಗಿ ಇತರೇತರ ಒಂದು ಮತ್ತೊಂದರ ಸ್ವರೂಪವಾಗಿವಿಕೆ ಎನ್ನುವಂತಹದ್ದು ಅನುಪಪತ್ತವು ಸಿದ್ಧಾಯ. ಅನುಪಪತ್ತಿ ಸಾಧ್ಯವೇ ಇಲ್ಲ ಎನ್ನುವುದು ಸಿದ್ಧವಾಗಿರುವಾಗ ಇನ್ನು ಅದರ ಧರ್ಮ, ಆತ್ಮನ ಧರ್ಮವೇನು? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮಗ್ಧ ಸ್ವರೂಪತ್ವ ಆತ್ಮನೋ ಧರ್ಮ. ನಿರ್ಗುಣತ್ವಂ, ನಿರ್ವಿಶೇಷತ್ವಂ, ನಿಷ್ಪ್ರಪಂಚತ್ವಂ, ಕೂಟಸ್ಥ ನಿತ್ಯತ್ವಂ ಆತ್ಮನೋ ಧರ್ಮ. ಸಚ್ಚಿದಾನಂದ ಸ್ವರೂಪತ್ವಂ ಆತ್ಮನೋ ಧರ್ಮ. ಅನಾತ್ಮಗಳ ಧರ್ಮವೇನು? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಬದ್ಧತ್ವಂ ಅನಾತ್ಮನಾಂ ಧರ್ಮ. ಅನಾತ್ಮನಾಂ ಸ್ವರೂಪಂ. ಹೌದಾ? ಆತ್ಮನಾತ್ಮರುಗಳಿಗೆ ಸ್ವರೂಪಾಧ್ಯಾಸವೇ ಆಗಿಲ್ಲ ಎಂದ ಮೇಲೆ ಇನ್ನು ಧರ್ಮಾಧ್ಯಾಸ ಹೇಗಾಗುತ್ತದೆ? ತದ್ಧರ್ಮಾಣಮಪಿ ಅಪಿಕಾರ ನೋಡಿ. ನ ಕೇವಲಂ ಆತ್ಮಾನಾತ್ಮನೋ ಸ್ವರೂಪಾಧ್ಯಾಸ ನಾಸ್ತಿ ಇತಿ, ಕಿಂತು ಆತ್ಮಾನಾತ್ಮನೋ ಧರ್ಮಾಣಮಪಿ. ಹೇಗಿದೆ ವಾಕ್ಯ? ಓದ್ತಾ ಇದ್ದೆ ಜಿಲೇಬಿ ಊಟ. ಸುತರಾಂ ಸಂಪೂರ್ಣವಾಗಿ 100% ಇತರೇತರ ಭಾವ ಅನುಪಪತ್ತಿ. ಒಂದರ ಧರ್ಮ ಮತ್ತೊಂದಕ್ಕೆ ಸಾಧ್ಯವಿಲ್ಲ. ಆತ್ಮನ ಧರ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವತ್ವ. ದೇಹಾದಿಗಳ ಧರ್ಮ ವಿರುದ್ಧವಾಗಿದೆ. ಆತ್ಮನ ಧರ್ಮಗಳು ದೇಹಾದಿ ಅನಾತ್ಮಗಳಿಗಾಗಲಿ, ದೇಹಾದಿ ಅನಾತ್ಮಗಳ ಧರ್ಮ ಆತ್ಮನಿಗಾಗಲಿ ಸರ್ವಥಾ ಹೊಂದುವುದಿಲ್ಲ. ತಯೋಹೋ ನೋಡಿ, ತದ್ಧರ್ಮಾಣಾಪೇತೆ. ಇದು ತದ್ಧರ್ಮಾಣ ಅನ್ನುವಾಗ ತಸ್ಯ ಧರ್ಮಾಃ ತದ್ಧರ್ಮಾಃ, ತಯೋಃ ಧರ್ಮಾಃ ತದ್ಧರ್ಮಾಃ, ತೇಷಾಂ ಧರ್ಮಾಃ ತದ್ಧರ್ಮಾಃ. ಮೂರು ವಚನಗಳಲ್ಲೇ ಬರುತ್ತವೆ. ಬಹಳ ಚೆನ್ನಾಗಿದೆ. ಈ ಗುರು ಹೇಳ್ತಾ ಇದ್ದಾರೆ, ಇದನ್ನ ದ್ವಿವಚನ ತಗೊಂಬಿಡಿ. ತಯೋಃ ವಿಷಯ ವಿಷಯಿಣೋಃ ಆತ್ಮಾನಾತ್ಮನೋಃ ಧರ್ಮಾಃ ತದ್ಧರ್ಮಾಃ. ಆತ್ಮಾನಾತ್ಮರುಗಳ ಧರ್ಮಗಳಿಗೆ ಹೆಸರಾಯಿತು ತದ್ಧರ್ಮಾಃ. ತೇಷಾಂ ತದ್ಧರ್ಮಾಣಾಂ ಇತರೇತರ ಭಾವ ಅನುಪಪತ್ತಿ. ಆತ್ಮನ ಧರ್ಮಗಳು ಅನಾತ್ಮಗಳ ಧರ್ಮವಾಗಲಿ, ಅನಾತ್ಮದ ಧರ್ಮಗಳು ಆತ್ಮನ ಧರ್ಮಗಳಾಗಲಿ ಆಗುವುದು ಸಾಧ್ಯವೇ ಇಲ್ಲ. ಸಕ್ಕರೆಯ ಧರ್ಮ ಸಿಹಿ, ಹುಣಸೆ ಹಣ್ಣಿನ ಧರ್ಮ ಹುಳಿ. ಹುಣಸೆ ಹಣ್ಣಿಗೆ ಸಿಹಿಯ ಧರ್ಮವಾಗಲಿ, ಸಕ್ಕರೆಗೆ ಹುಣಸೆ ಹಣ್ಣಿನ ಹುಳಿಯಾಗಲಿ ಸಾಧ್ಯವಿಲ್ಲದಿರುವಂತೆ ಇತರೇಷಾಂ ವಿಷಯ ಧರ್ಮಾಣಾಂ ಇತರ ಭಾವಾನುಪಪತ್ತಿ ವಿಷಯ ಧರ್ಮತ್ವ ಅನುಪಪತ್ತಿ. ಬಹಳ ಜ್ವರ ಇದೆ. ಚಿಕ್ಕ ಮಕ್ಕಳಿಗೆ, 8 ವರ್ಷದ ಮಕ್ಕಳಿಗೆ ಪಾಠ ಮಾಡುವಂತೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಮಹಾಪ್ರಭುಗಳು, ಮಹಾತ್ಮರಾದ ನಿಜವಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸುಲಭ ಬರೆದಿ. ಎಷ್ಟು ಓದ್ತಾ ಓದ್ತಾ ಓದ್ತಾನೆ. ಓದ್ಬೇಕು ಅನ್ನುವಂತ ಆಸಕ್ತಿ ಬೇಕು. ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅಧ್ಯಾಸ ಭಾಷ್ಯದ ಮರ್ಮವನ್ನ ಅರ್ಥ ಮಾಡಿಕೊಂಡರೆ, ಇದನ್ನು ಕಳ್ಕೊಂಡ್ಬಿಟ್ರೆ
ಎಲ್ಲರೂ ಬ್ರಹ್ಮಜ್ಞಾನಿಗಳೇ. ಇತರೇಷಾಂ ವಿಷಯ ಧರ್ಮಾಣ ಇತರ ಭಾವಾನುಪಪತ್ತಿ ವಿಷಯ ಧರ್ಮತ್ವಾನುಪಪತ್ತಿ. ಚೆನ್ನಾಗಿದೆ. ವಿಷಯ ಧರ್ಮಗಳು ಏನು ಮಾಡಿದರೂ ಕೂಡ ವಿಷಯೀಯ ಧರ್ಮವಾಗಲಾರವು. ವಿಷಯ ಧರ್ಮ ವಿಷಯಗಳಿಗೆ, ವಿಷಯೀಯ ಧರ್ಮ ವಿಷಯಗಳಿಗೆ. ನೋಡಿ, ಕತ್ತಲೆ ಬೆಳಕು ಅಂದ್ರು. ಕತ್ತಲೆಯ ಧರ್ಮವೇನು? ಎಲ್ಲ ವಸ್ತುಗಳನ್ನು ಮುಚ್ಚುವುದು. ಕಣ್ಣಿಗೆ ಅಡ್ಡಿಯನ್ನ ಮಾಡಿ ಪರ್ಯಂತ ಬಂದು ಎಲ್ಲ ಪದಾರ್ಥಗಳನ್ನು ಕಾಣಿಸದಿರುವುದು ಕತ್ತಲೆ ಧರ್ಮ. ಬೆಳಕಿನ ಧರ್ಮವೇನು? ಕಣ್ಣಿಗೆ ಅನುಗ್ರಹವನ್ನ ಮಾಡಿ ಕಣ್ಣುಗಳು ತೆರೆದಾಗ ಎಲ್ಲ ಪದಾರ್ಥಗಳನ್ನು ಕಾಣುವಂತೆ ಮಾಡುವಂತಹದ್ದು ಪ್ರಕಾಶದ ಧರ್ಮ. ಇಂಥ ಪ್ರಕಾಶಕ್ಕೆ ಕತ್ತಲೆಯ ಧರ್ಮವಾಗಲಿ, ಕತ್ತಲೆಗೆ ಪ್ರಕಾಶದ ಧರ್ಮವಾಗಲಿ ಹೇಗೆ ಸಾಧ್ಯವೇ ಇಲ್ಲವೋ, ಅದೇ ರೀತಿಯಲ್ಲಿ ಆತ್ಮಾನಾತ್ಮರುಗಳಿಗೆ ವಿಷಯಗಳಿಗೆ ಪರಸ್ಪರ ಅಧ್ಯಾಸವಾಗಲಿ, ಪರಸ್ಪರ ಧರ್ಮಾಧ್ಯಾಸವಾಗಲಿ ಸಾಧ್ಯವೇ ಇಲ್ಲ ಅಂತ ಪೂರ್ವ ಬಹಳ ಮುಂದೆ ತುಂಬಾ ಜೋರಾಗಿದೆ. ಇಂಥ ಪೂರ್ವ ಪಕ್ಷವನ್ನ ಭಗವತ್ಪಾದ ಶಂಕರಾಚಾರ್ಯರು ತಳ್ಳಿ ಹಾಕಿ, ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ. ಏನ್ ಧೈರ್ಯ ಬೇಕ್ರಿ? ಎಲ್ಲ ದರ್ಶನಕಾರರು ಬಂದು, ಎಲೆ ಶಂಕರ, ನೀ ಹುಡುಗ, ನಿಂಗೆ ಬುದ್ಧಿ ಸಾಮರ್ಥ್ಯ ಸಾಲದು, ಆತ್ಮಾನಾತ್ಮರುಗಳಿಗೆ ಅಧ್ಯಾಸ ಎನ್ನುವಂತಹದ್ದು ಇಂಪಾಸಿಬಲ್ ಹೇಳ್ತಾ ಇದ್ದಾನೆ. ಆ ಎಲ್ಲ ದರ್ಶನಕಾರರ ಮುಂದೆ 16 ವರ್ಷದ ಬಾಲಕ ಶಂಕರ ನಿಂತು ಹೇಳ್ತಾ ಇದ್ದಾನೆ, ನಿಮ್ಮ ಆರ್ಗ್ಯುಮೆಂಟ್ ತಪ್ಪು, ಅಧ್ಯಾಸವಾಗಿದೆ, ತೋರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ, ನಿಜವಾದ ಬ್ರಹ್ಮಜ್ಞಾನಿಯ ಮಾತುಗಳು ಎಲ್ಲರಿಗೂ ಸಾಧ್ಯವೇ. ತಥಾ ಇತರೇಷಾಂ ವಿಷಯ ಧರ್ಮ ಎರಡಿಯಲ್ಲ, ಇತರ ವಿಷಯದ ಧರ್ಮ ವಿಷಯಿಗಾಗಲಿ, ವಿಷಯ ಧರ್ಮ ವಿಷಯಕ್ಕಾಗಲಿ. ತಥಾ ಇತರೇಷಾಂ ವಿಷಯ ಧರ್ಮಾಣ ಇತರ ಭಾವಾನುಪಪತ್ತಿ ವಿಷಯ ಧರ್ಮತ್ವಾನುಪಪತ್ತಿಶ್ಚ. ಚೆನ್ನಾಗಿದೆ. ಒಬ್ಬ ರಾಮಚಂದ್ರ, ಒಬ್ಬ ರಾವಣ. ರಾಮ cannot become ರಾವಣ, neither ರಾವಣ can become ರಾಮ. ರಾಮನ ಧರ್ಮ ರಾವಣ ಧರ್ಮವೇ. ರಾಮನ ಧರ್ಮ ಸತ್ಯಸಂಧತ್ವ, ರಾಮನ ಧರ್ಮ ಧರ್ಮಾನುಷ್ಠಾನತ್ವ, ರಾವಣನ ಧರ್ಮ ಅಂದ್ರೆ ತತ್ವ, ರಾವಣನ ಧರ್ಮ ಅಧರ್ಮತ್ವ. ರಾಮನು ರಾವಣನಾಗಲಾರ, ರಾವಣನು ರಾಮನಾಗಲಾರ. ರಾಮನ ಧರ್ಮಗಳು ರಾವಣನಿಗಾಗಲಿ, ರಾವಣನ ಧರ್ಮಗಳು ರಾಮಚಂದ್ರನಿಗಾಗಲಿ ಆಗಲು ಸಾಧ್ಯವಿಲ್ಲ. ಅದೇ ಇಲ್ಲಿ ಆತ್ಮಾನಾತ್ಮರೇ ವಿಷಯ. ದೃಷ್ಟಾಂತ ಸಕ್ಕರೆ ಹಾಗಲಕಾಯಿ, ತಮಸ್ಸು ಬೆಳಕು, ರಾವಣ ರಾಮಚಂದ್ರನಂತೆ. ನಿಮ್ಗೆ ಅರ್ಥವಾಗ್ತಾ ಇದೆ ಅನ್ಕೋತೇನೆ. ಏಕಾಗ್ರತೆಯನ್ನು ಕೇಳ್ಬೇಕು ತಾವು, ಮರೆತು ಬಿಡಿ. ಪ್ರಪಂಚವನ್ನೆಲ್ಲ ಮರೆತು ಬಿಟ್ಟು ಹಾಲು, ಕಾಫಿ, ತಿಂಡಿ, ಆಫೀಸು ಎಲ್ಲವನ್ನು ಮರೆತು ಕೇಳ್ತಾ ಬನ್ನಿ, ಬ್ರಹ್ಮಜ್ಞಾನ ಉಂಟಾಗಲಿ. ಬ್ರಹ್ಮಜ್ಞಾನ ತುಂಬಾ 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 ಸುಲಭ ಅರ್ಥ ಮಾಡ್ಕೊಂಡ್ರೆ. ರಾಜವಿದ್ಯಾ ರಾಜಗುಷ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ. ಯಾರಿಗೆ ಬೇಕಾಗಿದೆಯೋ ಅಂಥವರಿಗೆ ಅಧ್ಯಾಸವಾಸ್ಯ ಅಮೃತ ರಸಾಯನ. ಮುಂದೆ ಹೋಗೋಣ. ತಸ್ಯಾಸ್ಯ ಧರ್ಮಾಣ ಇತರೇತರ ಭಾವಸ್ಯ ಅನುಪಪತ್ತಿ ಸುತರಾಂ ಸಿದ್ಧ ಭವತಿ. ಒಟ್ಟಿನಲ್ಲಿ ಹೀಗೆ ಧರ್ಮಗಳು, ಆತ್ಮನಾಮ ತನಾತ್ಮ ಧರ್ಮಗಳು ಇತರೇತರ ಒಂದಕ್ಕೆ ಮತ್ತೊಂದಾಗುವಂತಹದ್ದು, ಅನುಪಪತ್ತಿ ಸಾಧ್ಯವೇ ಇಲ್ಲ ಎನ್ನುವಂತಹದ್ದು ಸುತರಾಂ ಸಿದ್ಧ ಭವತಿ, ಸಂಪೂರ್ಣವಾಗಿ ಸರಿಯಾಗಿ ಸಿದ್ಧವಾಗಿ.
ಒಂದು ಆಕ್ಷೇಪಣೆ ಆಗ್ತಾರೆ ನೋಡಿ. ವೇದಾಂತಿಗಳು ಪೂರ್ವ ಪಕ್ಷಿಗೆ ಆಗುತ್ತಿರುವಂತ ಆಕ್ಷೇಪಣೆ. ನಾನು ಕಥಂ ಅನುಪಪತ್ತಿ, ಏನ್ರಿ ಹೇಗೆ ಹೊಂದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೊಂದುತ್ತದೆ ಅಂತ ವೇದಾಂತಿಗಳು ಪೂರ್ವ ಪಕ್ಷಿಗೆ ಹೇಳ್ತಾ ಇದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ, ಇಷ್ಟೆಲ್ಲ ಪೂರ್ವ ಪಕ್ಷ. ನಾನು ಅಂತ ಹೇಳಿದಾಗ ಅದು ಪೂರ್ವ ಪಕ್ಷವಲ್ಲ, ಪೂರ್ವ ಪಕ್ಷಿಗೆ ಪೂರ್ವ ಪಕ್ಷಿಗಳಾಗಿರುವಂತಹ ಸಿದ್ಧಾಂತಿಗಳು. ಕಥಂ ಅನುಪಪತ್ತಿ, ಹೇಗೆ ಹೊಂದಿಲ್ಲ ಅಂತ ಹೇಳ್ತಾ ಇದ್ದೀರಾ? ದೃಶ್ಯತೆ, ಲೋಕದಲ್ಲಿ ಕಂಡಿದೆ. ವೇದಾಂತಿಗಳು ಹೀಗೆಂದು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾರೆ. ದೃಶ್ಯತೆ ಜಪ ಕುಸುಮ ಧರ್ಮಸ್ಯ ಲೌಹಿತ್ಯಸ್ಯ ಭಾವಃ ಫಟಿಕೆ ಕುಸುಮ ಭಿನ್ನೆ ಅಪಿ ಅಂತ ನೀವು ಹೇಳಿದರೆ, ಯಾರು? ವೇದಾಂತಿಗಳು. ಏನಂತ? ಜಪ ಕುಸುಮ ಧರ್ಮಸ್ಯ, ಜಪ ಕುಸುಮ ಸಂಕಾಶಂ ಅಂತ ಹೇಳ್ತೀವಲ್ವೇ. ಜಪ ಕುಸುಮ ಅಂತಂದ್ರೆ ಒಂದು ಹೂವ, ದಾಸವಾಳದ ಹೂವ ಅಂತ ಇಟ್ಕೊಳ್ಳಿ. ದಾಸವಾಳದ ಹೂ ಕೆಂಪಾಗಿದೆ. ಜಪ ಕುಸುಮ ಧರ್ಮಸ್ಯ ಲೌಹಿತ್ಯಸ್ಯ, ಲೋಹಿತಸ್ಯ ಭಾವ ಲೌಹಿತ್ಯಂ, ಕೆಂಪಾಗಿರುವಿಕೆ, ರೆಡ್ನೆಸ್. ಯಾವ ಧರ್ಮ ಇದು? ಜಪ ಕುಸುಮ ಪುಷ್ಪದ ಧರ್ಮ. ಜಪ ಕುಸುಮ ಎಂದರೆ ಕೆಂಪು ದಾಸವಾಳ, ದಾಸವಾಳದ ಹೂವು ಅಥವಾ ಗುಲಾಬಿ ಹೂವು ಕೆಂಪಿದೆ, ಅದರ ಧರ್ಮ ಕೆಂಪು ಅನ್ನುವಂತಹದ್ದು. ಫಟಿಕೆ, ಪಕ್ಕದಲ್ಲಿರುವಂತ ಫಟಿಕದಲ್ಲಿ ಕುಸುಮ ಭಿನ್ನೇಪಿ, ಕುಸುಮಕ್ಕಿಂತ ಭಿನ್ನವಾಗಿದೆ. ಅದರ ಕಾಣ್ತಾ ಇದೆಯಲ್ಲ ವ್ಯವಸ್ಥೆ ನೋಡಿ. ಈಗ ಅಧ್ಯಾಸ ಅಂತ ಆಗಬೇಕಾದರೆ ಎರಡು ಪದಾರ್ಥ ಇರ್ಬೇಕು, ಎರಡು ವಸ್ತುಗಳಿದ್ದಾಗ ಮಾತ್ರ ಅಧ್ಯಾಸ ಅಂತ ಆಗುತ್ತೆ. ಆತ್ಮ ಅನಾತ್ಮ, ತಮಸ್ಸು ಪ್ರಕಾಶ, ಸಕ್ಕರೆ ಹಾಗೂ ಬೇವಿನ ಸೊಪ್ಪು, ಸಕ್ಕರೆ ನೀರು, ಬೇವಿನ ರಸ, ಎರಡೆರಡು. ಹಾಗಿಲ್ಲಿ ಒಂದು ಜಪ ಕುಸುಮ, ಮತ್ತೊಂದು ಸ್ಫಟಿಕಮಣಿ. ಜಪ ಕುಸುಮದ ಧರ್ಮ ಕೆಂಪು, ಸ್ಫಟಿಕಮಣಿಯ ಧರ್ಮ ಯಾವ ಕಲರು ಇಲ್ಲ. ಹೌದಾ? ಆ ದಾಸವಾಳದ ಪಕ್ಕದಲ್ಲಿ ಸ್ಫಟಿಕಮಣಿ ಇದ್ದರೆ ಆ ಸ್ಫಟಿಕ ಮಣಿಯಲ್ಲಿ ದಾಸವಾಳದ ಧರ್ಮವಾಗಿರುವಂತಹ ಕೆಂಪು ತೋರ್ತಾ ಇದೆಯಲ್ಲ, ತೋರಬಾರ್ದು ಅಂತ ಹೇಳಿ ದೃಶ್ಯತೆ ಕಾಣ್ತಾ ಇದೆಯಲ್ಲ ಅಂತ ನೀವು ಹೇಳಿದರೆ ನೋಡಿ, ಗುರುಗಳ ಆಕ್ಷೇಪಣೆ ಹಾಕೋತಾ ಇದ್ದಾರೆ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಇಂದ ಪೂರ್ವ ಪಕ್ಷಿ. ಸತ್ಯಂ ಜೊತೆ ಅಲ್ಲಿ ಕಾಣ್ತಾ ಇದೆ. ಸ್ಫಟಿಕ ಮಣಿಗೆ ಕೆಂಪು ಧರ್ಮವೇನಲ್ಲ. ಕೆಂಪು ಎನ್ನುವಂತಹದ್ದು ದಾಸವಾಳ ಪುಷ್ಪದ ಧರ್ಮ. ಆ ದಾಸವಾಳ ಪುಷ್ಪದ ಧರ್ಮವಾಗಿರುವಂತಹ ಕೆಂಪು, ಕೆಂಪಿಲ್ಲದೆ ಇರುವಂತಹ ಸ್ಫಟಿಕ ಮಣಿಯಲ್ಲಿ ಕಾಣುತ್ತೋ ಇಲ್ವಾ? ಕಾಣ್ತಾ ಇದೆ. ಇಲ್ಲ ಅಂದ್ಬಿಟ್ರೆ ನೀವು ಅಂತ ನೀವು ಹೇಳಿದರೆ ನಾವು ಉತ್ತರ ಕೊಡ್ತೀವಿ. ಪೂರ್ವಪಕ್ಷಿ ಸತ್ಯಂ, ಹೌದು. ನತು ತತ್ರ ಸ್ಫಟಿಕ ಕುಸುಮಯೋ ಧರ್ಮಿಣೋ ಅತ್ಯಂತಂ ವಿರುದ್ಧ ಸ್ವಭಾವತ. ಪೂಜ್ಯ ಸದ್ಗುರುಗಳು ಶಂಕರರ ಹೃದಯವನ್ನು ಬಿಚ್ಚಿಕೊಡ್ತಾ ಇದ್ದಾರೆ. ಇದು ಕಣ್ರಿ, ಪಾಠ ಮಾಡಿ ಸುಮ್ಮನೆ ಮಕ್ಕಿ ಕಾಮಕ್ಕೆ ಪಾಠ ಮಾಡೋದಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಮಾತ್ರವೇ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದ ತಳಸ್ಪರ್ಶಿಯಾಗಿರುವಂತ ಅರ್ಥವಾಗಿದೆ. ಬಾ ಸತ್ಯಂ, ಹೌದು. ಏನೌದು? ಸ್ಫಟಿಕ ಮಣಿಯಲ್ಲಿ ಇಲ್ಲದೆ ಇರುವಂತ, ಅದಕ್ಕೆ ವಿರುದ್ಧವಾಗಿರುವ ಕಾಮ, ದಾಸವಾಳದ ಹೂವಿನಲ್ಲಿರುವಂತಹ ಕೆಂಪು ಕಾಣುತ್ತಿರುವುದು ಹೌದು. ಆದರೆ ಆ ದೃಷ್ಟಾಂತವೇ ಸರಿಯಲ್ಲ. ಯಾಕೆ? ನತು ತತ್ರ ಸ್ಫಟಿಕ ಕುಸುಮಯೋರಿವ, ಒಂದು ಸ್ಫಟಿಕ ಮಣಿ, ಒಂದು ಕುಸುಮ, ಅವೆರಡೂ ಕೂಡ ಧರ್ಮಿಣೋ ಅತ್ಯಂತ ವಿರುದ್ಧ ಸ್ವಭಾವ, ಒಂದಕ್ಕೊಂದು ವಿರುದ್ಧ ಸ್ವಭಾವವೇನಲ್ಲ.
ಎರಡು ಪದಾರ್ಥಗಳು ಭಿನ್ನ ಭಿನ್ನವಾಗಿವೆ, ವಿರುದ್ಧ ಸ್ವಭಾವವಿಲ್ಲ. ದಾಸವಾಳದ ಹೂವು ಸ್ಫಟಿಕಮಣಿಗಿಂತ ಭಿನ್ನ, ಸ್ಫಟಿಕಮಣಿ ದಾಸವಾಳ ಹೂವಿಗಿಂತ ಭಿನ್ನ. ಆದರೆ ವಿರುದ್ಧ ಸ್ವಭಾವ ಇದೆಯಾ? ಒಂದು ಸಕ್ಕರೆ, ಒಂದು ಬೆಲ್ಲ, ಭಿನ್ನ ಭಿನ್ನ ಪದಾರ್ಥಗಳು, ವಿರುದ್ಧ ಸ್ವಭಾವವಿದೆಯಾ? ಆದರೆ ಕತ್ತಲೆ ಬೆಳಕುಗಳಿಗೆ ಭಿನ್ನತ್ವವಲ್ಲ, ವಿರುದ್ಧ ಸ್ವಭಾವವಿದೆ. ನತ್ವ ತತ್ರ ಸ್ಫಟಿಕ ಕುಸುಮಯೋ ಧರ್ಮಿಣೋ ಅತ್ಯಂತಂ ವಿರುದ್ಧ ಸ್ವಭಾವತ. ಬ್ಯೂಟಿಫುಲ್, ಬ್ಯೂಟಿಫುಲ್. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ದಾಸವಾಳದ ಹೂವಿಗೋ ಸ್ಫಟಿಕ ಮಣಿಗೋ ವಿರುದ್ಧ ಸ್ವಭಾವತ್ವವಿಲ್ಲ. ತೇನ ಅದರಿಂದ ತದ್ಧರ್ಮಾಣ ಪರಸ್ಪರತ್ವ ಗತಿ ಸರ್ವಥಾ ನ ಅಸಂಭಾವಿತ. ವಿರುದ್ಧ ಸ್ವಭಾವಗಳಲ್ಲದ್ದರಿಂದ ಒಂದರ ಧರ್ಮವು ಮತ್ತೊಂದರಲ್ಲಿ ತೋರಬಹುದು, ತೋರಬಾರದು ಅನ್ನುವಂಥ ನಿಯಮವೇನಿಲ್ಲ. ಆದರೆ ಪ್ರತ್ಯುತ ನೋಡಿ ಮತ್ತೇನೆಂದರೆ ಸ್ವಚ್ಛ ದ್ರವ್ಯೇ ಸ್ಫಟಿಕೆ ರಕ್ತಾದಿವರ್ಣ ಸಂಕ್ರಾಂತಿ ಸಂಭಾವಿತ ಏವ. ಹೀಗಿರುವುದರಿಂದ ಸ್ವಚ್ಛ ದ್ರವ್ಯ, ಅತ್ಯಂತ ಸ್ವಚ್ಛವಾಗಿರುವ ಅತ್ಯಂತ ಶುದ್ಧವಾಗಿರುವ ಸ್ಫಟಿಕ ಮಣಿಯಲ್ಲಿ ರಕ್ತಾದಿ ವರ್ಣ, ಕೆಂಪು, ಹಳದಿ, ಹಸಿರು, ನೀಲಿ ಮುಂತಾದ ಬಣ್ಣದ ಸಂಕ್ರಾಂತಿ. ಸಂಕ್ರಾಂತಿ ಅಂದ್ರೆ ಪ್ರವೇಶ ಮಾಡುವಿಕೆ, ಸೂರ್ಯನ ಸಂಕ್ರಾಂತಿ. ಇವಾಗ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಸಂಕ್ರಾಂತಿ ಮಾಡಿದ್ದಾನೆ. ಹಾಗೆ ಶುದ್ಧವಾಗಿರುವಂತಹ ಸ್ಫಟಿಕ ಮಣಿಯಲ್ಲಿ ಒಂದು ಶಾಲ್ ಪಕ್ಕದಲ್ಲಿಟ್ರೆ ಆ ಶಾಲು ಬೆಳಗಿದ್ರೆ ಬಿಳಿ ಬಣ್ಣ, ಶಾಲು ಹಳದಿ ಬಣ್ಣಕ್ಕಿದ್ರೆ ಹಳದಿ ಬಣ್ಣ, ಆ ಶಾಲು ಹಸಿರು ಬಣ್ಣಕ್ಕಿದ್ರೆ ಹಸಿರು ಬಣ್ಣ ತೋರುತ್ತೆ. ಆಗ್ಬಹುದು, ಏನ್ ತಪ್ಪಿಲ್ಲ. ಸಂಭಾವಿತ ಏವ, ಇಟ್ ಮೈಟ್ ಬಿ ಪಾಸಿಬಲ್, ಆಗ್ಬಹುದು. ಆದರೆ ಇಹ ಪುನಃ ಇಲ್ಲಾದರೋ ನ ಕೇವಲಂ ಭಿನ್ನ ಸ್ವಭಾವಯೋ ಆತ್ಮಾನಾತ್ಮನೋ ಚಿಂತರಿಹಿ ಅತ್ಯಂತ ವಿರುದ್ಧ ಸ್ವಭಾವಯೋ ಧರ್ಮ ಧರ್ಮಿಣೋ ಕಥಂ ಧರ್ಮಾಣಾಂ ಪರಸ್ಪರತ್ರ ಭಾವ ಶಕ್ಯತೆ ಶಂಕಿತುಮಪಿ. ಪೂರ್ವಪಕ್ಷ. ಇಲ್ಲಾದ್ರೇನಾಗಿದೆ, ಆತ್ಮಾನಾತ್ಮರುಗಳು ಭಿನ್ನ ಭಿನ್ನ ವಸ್ತುಗಳಲ್ಲ. ಆತ್ಮಾನಾತ್ಮರುಗಳು ಅತ್ಯಂತ ವಿರುದ್ಧ ಸ್ವಭಾವವುಳ್ಳ ಎರಡು ವಸ್ತುಗಳು. ಕತ್ತಲೆ ಬೆಳಕುಗಳು ಎರಡು ಪದಾರ್ಥ, ಒಂದು ಪುಸ್ತಕ, ಒಂದು ಬೆಲ್ಲ. ಹಾಗಲ್ಲ, ಪುಸ್ತಕ ಬೆಲ್ಲ ವಿರುದ್ಧ ಸ್ವಭಾವವೇ ಇಲ್ಲ, ಭಿನ್ನ ಸ್ವಭಾವ. ಭಿನ್ನ ಸ್ವಭಾವತ್ವ ಬೇರೆ, ವಿರುದ್ಧ ಸ್ವಭಾವತ್ವ ಬೇರೆ. ಒಂದ್ ಕನ್ನಡಕ ಇದೆ, ಒಂದ್ ಪೆನ್ನು, ವಿರುದ್ಧ ಸ್ವಭಾವವಿದೆಯಾ? ಇಲ್ಲ. ಎರಡು ಭಿನ್ನ ಭಿನ್ನ ಪದಾರ್ಥಗಳು. ಆದರೆ ಇಲ್ಲೇನಾಗಿದೆ, ಆತ್ಮಾನಾತ್ಮರುಗಳು ಭಿನ್ನ ಸ್ವಭಾವವೂ ಹೌದು, ವಿರುದ್ಧ ಸ್ವಭಾವವು. ಆತ್ಮನಿಗೂ ಅನಾತ್ಮಕ್ಕೂ ಯಾವ ಯಾವ ರೀತಿಯ ಹೊಂದಾಣಿಕೆ ಇಲ್ಲ. ಅಬ್ಬಾ, ಒಂದು ಸಮುದ್ರ, ಇನ್ನೊಂದು ಫಿಲ್ಟರ್ಡ್ ವಾಟರ್. ಇದು ಭಿನ್ನ ಸ್ವಭಾವತ್ವವೂ ಹೌದು, ವಿರುದ್ಧ ಸ್ವಭಾವತ್ವವೂ ಹೌದು. ಒಂದು ಸಕ್ಕರೆ ನೀರು ಪಾನಕ, 1 ಲೀಟರ್ ನೀರಿಗೆ 1/4 kg ಸಕ್ಕರೆ ಹಾಕಿದ್ದಾರೆ, ತುಂಬಾ ಸಿಹಿಯಾಗಿದೆ. ಸಮುದ್ರದ ನೀರು ಉಪ್ಪಾಗಿದೆ. ಸಮುದ್ರದ ನೀರು ಏನು ಮಾಡಿದ್ರು ಕೂಡ ಸಿಹಿಯಾಗಲಾರದು. ಈ ಸಿಹಿ ನೀರು ಏನ್ ಮಾಡಿದ್ರು ಉಪ್ಪಾಗಲಾರದು. ಸ್ವಾರಸ್ಯ ನೋಡಿ, ಒಂದು ಭಿನ್ನ ಸ್ವಭಾವತ್ವ, ಮತ್ತೊಂದು ವಿರುದ್ಧ ಸ್ವಭಾವತ್ವ. ಇಹ ಪುನಃ ಇಲ್ಲಾದರೂ ನ ಕೇವಲಂ ಭಿನ್ನ ಸ್ವಭಾವಯೋ, ಆತ್ಮಾನಾತ್ಮರುಗಳ ಧರ್ಮಗಳಿಗೆ ಭಿನ್ನ ಸ್ವಭಾವತ್ವ ಅಷ್ಟೇ ಅಲ್ಲ, ಭಿನ್ನ ಸ್ವಭಾವತ್ವವೂ ಇದೆ. ಮತ್ತು ಚಿಂತರಿಹಿ, ಅಷ್ಟು ಮಾತ್ರವಲ್ಲ, ಮತ್ತೇನೆಂದರೆ
ಅತ್ಯಂತ ವಿರುದ್ಧ ಸ್ವಭಾವಯೋ. ಶ್ರೀರಾಮಚಂದ್ರ ಅತ್ಯಂತ ವಿರುದ್ಧವಾದಂತ ಸ್ವಭಾವವುಳ್ಳವುಗಳಾಗಿವೆ ಆತ್ಮಾನಾತ್ಮನಗಳು. ಆತ್ಮನು ವಿಷಯಿ, ಅನಾತ್ಮವು ವಿಷಯ. ಆತ್ಮನು ಚಿನ್ಮಾತ್ರ ಸ್ವರೂಪ, ದೇಹಾದಿಗಳು ಜಡ ಸ್ವರೂಪ. ಆತ್ಮನು ಕೂಟಸ್ಥ ನಿತ್ಯ, ಅನಾತ್ಮಗಳು ನಿತ್ಯ ವಿಕಾರಿ. ಯೋಚನೆ ಮಾಡಿ, ಆತ್ಮನಿಗೂ ದೇಹಾದಿಗಳಿಗೂ ಯಾವ ಯಾವ ರೀತಿಯಲ್ಲಿಯೂ ಧರ್ಮಗಳು ಹೊಂದಾಣಿಕೆಯಾಗುವಂತಿಲ್ಲ. ಹೀಗಿರ್ಬೇಕಾದ್ರೆ ಕಥಂ ಹೇಗೆ ತಾನೆ ಆತ್ಮಾನಾತ್ಮನೋಹೋ ಧರ್ಮಾಣ, ಆತ್ಮನ ಧರ್ಮಗಳು ಅನಾತ್ಮಕ್ಕಾಗಲಿ, ಅನಾತ್ಮ ಧರ್ಮಗಳು ಆತ್ಮನಿಗಾಗಲಿ. ಕಥಂ ಶಕ್ಯತೆ ಶಂಕಿತಮಪಿ. ಯು ಕೆನಾಟ್ ಇವನ್ ಇಮೇಜಿನ್. ಅಬ್ಬಾ, ಒಂದು ದೊಡ್ಡ ಆನೆ, ಒಂದು ಪುಟ್ಟ ಜಿರಳೆ, ಎರಡನ್ನು ತೂಕ ಮಾಡಿದ್ರೆ ಎಲ್ಲಿ ಎಲ್ಲಿ ಸಂಬಂಧ? ಅದು 5,000 kg ತೂಕ ಇದೆ ಆನೆ, ಈ ಜಿರಳೆ 5 ಗ್ರಾಮ್ ಇದೆ, ಸಂಬಂಧವೇ ಇಲ್ಲ. ಹಾಗೆ ಆತ್ಮಾನಾತ್ಮರುಗಳಿಗೆ ಸ್ವರೂಪಾಧ್ಯಾಸವನ್ನಾಗಲಿ, ಆತ್ಮಾನಾತ್ಮರುಗಳಿಗೆ ಪರಸ್ಪರ ಧರ್ಮಾಧ್ಯಾಸವನ್ನಾಗಲಿ ಶಂಕಿತುಮಪಿ ನ ಶಕ್ಯತೆ. ಶಂಕೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಈ ಕೆನಾಟ್ ಇವನ್ ಗೆಸ್, ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಕಥಂ ಆತ್ಮಾನಾತ್ಮನೋ ವಿರುದ್ಧ ಸ್ವಭಾವಯೋ ವಿರುದ್ಧ ಧರ್ಮಿಣಶ್ಚ ಪರಸ್ಪರತ್ರ ಅಧ್ಯಾಸ ಶಕ್ಯತು ಶಂಕಿತಮಪಿ ನ ಶಕ್ಯತೆ. ಸಾಧ್ಯವಿಲ್ಲ ಅಂದ. ಓದ್ತಾ ಇದ್ದೆ, ಬ್ರಹ್ಮಾನಂದವಾಗ್ತಾ ಇದೆ ನನಗೆ. ಮುಂದಕ್ಕೆ ಹೋಗ್ಬೇಕಾಗಿದೆ, ಸ್ಪೀಡ್ ಮಾಡ್ತಾ ಇದ್ದೇನೆ. ಶ್ರೀರಾಮ ಇಷ್ಟು ಪೂರ್ವ ಪಕ್ಷ. ಯತ್ರ ಖಲು ಧರ್ಮಿಣೋ ಪರಸ್ಪರ ಸಂಭೇದ ಸಂಭಾವಿತ ಯಥಾ ತಂತು ಪಟಯೋ ತತ್ರ ತದ್ಧರ್ಮಾನಾಮಪಿ ಸಂಭೇದ ಉಪಪದ್ಯೇತಾಪಿ ಯಥಾ ತಂತು ಧರ್ಮಾಣಾಂ ಪಟೇ ಸಂಕ್ರಾಂತಿ. ಇನ್ನೊಂದು, ಒಂದು ತಂತು ಒಂದು ಪಟ, ಇದು ಭಾಷ್ಯದಲ್ಲಿ ಇಲ್ಲ. ಭಾಷ್ಯದಲ್ಲಿ ಇಲ್ಲದೆ ಇರುವಂತಹ ವಿಚಾರವನ್ನ ಪರಮ ಪೂಜ್ಯ ಕನ್ನಡ ಶಂಕರಾಚಾರ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಿಳಿಸ್ತಾ ಇದ್ದಾರೆ. ಇದು ನೋಡಿ, ಭಾಷ್ಯವನ್ನ ಅರ್ಥ ಮಾಡಿಕೊಂಡು, ಭಾಷ್ಯಾರ್ಥವನ್ನ ಅನುಭವದಲ್ಲಿ ಕಂಡುಕೊಂಡು ಉಪದೇಶ ಮಾಡುವಂಥವನೇ ನಿಜವಾದ ಆಚಾರ್ಯ. ಅಂಥ ಆಚಾರ್ಯ ಶ್ರೇಷ್ಠನೇ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ನಾ ಎಷ್ಟು ಉಪನ್ಯಾಸಕ್ಕೆ ಹೋದ್ರೆ ನನ್ ಕೇಳ್ತಾರೆ, ನಿಮ್ ಬಯೋಡೇಟಾ ಕೊಡಿ ಅಂತ. ಏನಿಲ್ಲ, ಒಂದೇ ಮಾತು ಹೇಳಿ, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅಂತೆವಾಸಿ ಶಿಷ್ಯಾన్ని ಸಾಕು ಅಂತೇನೆ. ಅದೇ ದೊಡ್ಡ ಸೌಭಾಗ್ಯ. ಯಾವ ಪ್ರಶಸ್ತಿಗಳು ಬೇಡ, ಎಲ್ಲಾ ಪ್ರಶಸ್ತಿಗಳು ಕೇವಲ ಆಭಾಸ ಮಾತ್ರ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಕೌಪಿನ ಲಂಗೋಟಿ ಹಾಕೊಂಡಿದ್ದೆ. ಪೂಜ್ಯ ಸದ್ಗುರುಗಳು ಎಲ್ಲವನ್ನೂ ಪಾಠ ಮಾಡಿದ್ದಾರೆ. ಪ್ರೇಮದಿಂದ ಪಾಠ ಮಾಡಿದ್ದಾರೆ, ಕಾರುಣ್ಯದಿಂದ ಪಾಠ ಮಾಡಿದ್ದಾರೆ, ಸಂತೋಷದಿಂದ ಪಾಠ ಮಾಡಿದ್ದಾರೆ. ಆ ಪಾಠ ಮನಸ್ಸಿನಲ್ಲೇ ನಿಟ್ಟು ಬಿಟ್ಟಿದೆ ನನಗೆ. ಎಷ್ಟು ಜನ ಬರೀತಾರೆ ನೋಡಿ. ಯತ್ರ ಖಲು, ಎಲ್ಲಿ ಧರ್ಮಿಣೋ ಪರಸ್ಪರ ಸಂಭೇದ ಸಂಭಾವಿತ, ಒಂದರ ಧರ್ಮ ಮತ್ತೊಂದಕ್ಕೆ ಆಗಬಹುದು ಅಂತ ತೋರುತ್ತೋ ಅಲ್ಲಿ ಆಗಬಹುದು. ಹೇಗೆ? ತಂತು ಪಟಯೋ, ತಂತು ಅಂದ್ರೆ ನೂಲು, ಪಟ ಅಂದ್ರೆ ಬಟ್ಟೆ. ನೂಲು ಮತ್ತು ಬಟ್ಟೆ ಎರಡಕ್ಕೂ ಕೂಡ ಪರಸ್ಪರ ವ್ಯತ್ಯಾಸವಾಗಬಹುದು. ಹೇಗೆ? ತದ್ಧರ್ಮಾನಾಮಪಿ, ನೂಲಿನ ಧರ್ಮ ಬಟ್ಟೆಗೆ ಬಂದಿದೆ, ಬಟ್ಟೆ ಧರ್ಮ ನೂಲಲ್ಲೂ ಇದೆ. ಸಂಭೇದ ಉಪಪದ್ಯೇತ ಹೊಂದಬಹುದು. ಯಥಾ ತಂತು ಪಟಯೋ ಅಂತ. ತಂತು ಧರ್ಮಾನ, ಆ ನೂಲಿನ ಧರ್ಮಗಳೇ ಬಟ್ಟೆಯಲ್ಲಿ. ಆ ನೂಲು ಮೃದುವಾಗಿತ್ತು, ಬಟ್ಟೆ ಮೃದುವಾಗಿ. ನೂಲು ಗಟ್ಟಿಯಾಗಿತ್ತು, ಬಟ್ಟೆಯೂ ಗಟ್ಟಿಯಾಗಿ.
ಆ ನೂಲು ಕೆಂಪಾಗಿದೆ, ಬಟ್ಟೆಯೂ ಕೆಂಪಾಗಿದೆ. ಕಾರ್ಯಕಾರಣ ಭಾವ ಉಂಟು. ಎತ್ತ ಪುನಃ ಆದರೆ ಎಲ್ಲಿ ಧರ್ಮಿಣವು ಪರಸ್ಪರಂ ಅತ್ಯಂತ ವಿರುದ್ಧ ಸ್ವಭಾವವು ಧರ್ಮಿಣವು ಧರ್ಮ ಮತ್ತು ಧರ್ಮಿಗಳು ಅಥವಾ ಆತ್ಮ ಮತ್ತು ಅನಾತ್ಮಗಳು ಅತ್ಯಂತ ವಿರುದ್ಧ ಸ್ವಭಾವ. ಚೆನ್ನಾಗಿ ಧರ್ಮಿ ವಸ್ತು, ಧರ್ಮ ಗುಣ. ಎಲ್ಲಿ ಧರ್ಮಿಗಳು ಪರಸ್ಪರಂ ಒಬ್ಬರಿಗೆ ಮತ್ತೊಬ್ಬರು ಅತ್ಯಂತ ವಿರುದ್ಧ ಸ್ವಭಾವವುಳ್ಳವರಾಗಿದ್ದಾರೆಯೋ, ಆತ್ಮನು ಏನೇ ಮಾಡಿದರೂ ಅನಾತ್ಮನಾಗಲಾರ, ಅನಾತ್ಮ ವಸ್ತು ಏನಾದ್ರೂ ಆತ್ಮನಾಗಲಾರದು. ಅತ್ಯಂತ ವಿರುದ್ಧ ಸ್ವಭಾವವಿದೆ. ಹೀಗಿರ್ಬೇಕಾದ್ರೆ ಅವರ ಧರ್ಮಗಳು ಕೂಡ ಪರಸ್ಪರವಾಗಿ ಅಧ್ಯಾಸಕ್ಕೆ ಯೋಗ್ಯವಲ್ಲ. ಯಾವುದರಂತೆ? ತಮಃ ಪ್ರಕಾಶದಂತೆ. ತತ್ರ ಅಲ್ಲಿ ಸ್ವತರಾಮ್ ಅಂದ್ರೆ 100% ಸಂಪೂರ್ಣವಾಗಿ ವಿಪ್ರಕೃಷ್ಟಾ ಧರ್ಮ ವಿಪ್ರಕೃಷ್ಟಾ ವಿರುದ್ಧಾ ಧರ್ಮ ಅಲ್ಲಿ ಅಧ್ಯಾಸವು ಆಗಿಲ್ಲ ಎನ್ನುವುದೇ ನ್ಯಾಯವಾಗಿದೆ. ಧರ್ಮಿ ಅಧೀನಾಹಿ ಧರ್ಮಾಣಂ ಸ್ಥಿತಿ. ನಾಳೆ ಮಾಡ್ತೇನೆ. ಧರ್ಮ ಧರ್ಮಿ ಎಂದರೇನು? ಧರ್ಮಿಯು ಸ್ವತಂತ್ರ, ಧರ್ಮಗಳು ಧರ್ಮಿ ಅಧೀನ. ಧರ್ಮಕ್ಕೆ ಅಧೀನವಾಗಿ ಧರ್ಮಿ ಇಲ್ಲ, ಧರ್ಮಿಗೆ ಅಧೀನವಾಗಿ ಧರ್ಮವೇ. ಒಂದು ಸಕ್ಕರೆ, ಒಂದು ಸಿಹಿ. ಸಕ್ಕರೆಗೆ ಅಧೀನವಾಗಿ ಸಿಹಿ ಇದೆ, ಸಿಹಿಗೆ ಅಧೀನವಾಗಿ ಸಕ್ಕರೆ ಇಲ್ಲ. ಆದ್ದರಿಂದ ಧರ್ಮಿಗಳಿಗೆ ವಿರುದ್ಧ ಸ್ವಭಾವ ಉಂಟು ಅಂತ ಹೇಳಿಬಿಟ್ಟರೆ ಧರ್ಮಿಗಳಿಗೆ ಅಧೀನವಾಗಿರುವಂತ ಧರ್ಮಗಳಲ್ಲಿಯೂ ವಿರುದ್ಧ ಸ್ವಭಾವವಿರುತ್ತದೆ ಅಂತ ಹೇಳ್ತಾ ಇದ್ದ. ನಾಳೆ ಮಾಡೋಣ. ಅತ್ರ ಚ ಧರ್ಮಿಣೌ ಆತ್ಮಾನಾತ್ಮಾನೌ ಪರಸ್ಪರಂ ಅತ್ಯಂತ ವಿರುದ್ಧ ಸ್ವಭಾವವು ಸಮಧಿಗತೌ ತಸ್ಮಾತ್ ತದ್ಧರ್ಮಾಣಮಪಿ ಸ್ವಸ್ವಧರ್ಮಿಣ್ಯೇವ ಸ್ಥಿತಿ ಯುಕ್ತ ನತು ಸ್ವಸಾಮಾನಾಧಿಕರಣ್ಯ ಅಕ್ಷಮೆ ಧರ್ಮ್ಯಂತರೇ ಸಂಕ್ರಾಂತಿ. ಚೆನ್ನಾಗಿ ವ್ಯಾಕರಣ, ನಾಳೆ ಹೇಳ್ತೀನಿ. ತಸ್ಮಾತ್ ಸಾಧೂಕ್ತಂ ತದ್ಧರ್ಮಾಣಾಂ ಸ್ವತರಾಮಿತರೇತರಾನುಪಪತ್ತಿ ಇತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ತುಂಬಾ ಸಂತೋಷ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ बादरायण शङ्करो.
तत्त्वजीवत्वम् ब्रह्मणि तत्त्वजीवत्वम् तत्त्वजीवत्वम् ब्रह्मणि तत्त्वजीवत्वम् तत्त्वजीवत्वम् ब्रह्मणि तत्त्वजीवत्वम् यद्वत्तो ये चन्द्रद्वित्वम् यद्वन्मुकुरे प्रतिबिम्बत्वम् यद्वत्तो ये चन्द्रद्वित्वम् यद्वन्मुकुरे प्रतिबिम्बत्वम् तत्त्वजीवत्वम् ब्रह्मणि तत्त्वजीवत्वम् काणो नररूपत्वम् भानुकरे यद्वत्तोयत्वम् साणो नररूपत्वम् भानुकरे यद्वत्तोयत्वम् तत्त्वजीवत्वम् ब्रह्मणि तत्त्वजीवत्वम् शुक्तौ यद्वत्रजतमयत्वम् रज्ज्वौ यद्वत्प्रणिदेगत्वम् शुक्तौ यद्वत्रजतमयत्वम् रज्ज्वौ यद्वत्प्रणिदेगत्वम् तत्त्वजीवत्वम् ब्रह्मणि तत्त्वजीवत्वम् परमहंस गुरुणा परमहंस करुणाद्वय विद्या फणिताधिकृता माया विद्या परमहंस करुणाद्वय विद्या फणिताधिकृता माया विद्या परमहंस गुरुणाद्वय विद्या फणिताधिकृता माया विद्या तत्त्वजीवत्वम् ब्रह्मणि तत्त्वजीवत्वम् तत्त्वजीवत्वम् ब्रह्मणि तत्त्वजीवत्वम् तत्त्वजीवत्वम् ब्रह्मणि तत्त्वजीवत्वम्